ಸಾಗರ ತಾಲೂಕು ಶಿಕ್ಷಕರ ಸಂಘದ ಚುನಾವಣಾ ಅಭ್ಯರ್ಥಿಗಳ ಪರವಾಗಿ ಬೆಂಬಲದ ಅಲೆ ವ್ಯಕ್ತವಾಗುತ್ತಿದೆ. ನಿಂಗಪ್ಪ ಎಂ ಅವರು ಮಾಲ್ತೇಶಪ್ಪನವರ ನೇತೃತ್ವದ ತಂಡಕ್ಕೆ ತಮ್ಮ ಬೆಂಬಲ ಘೋಷಿಸಿದ್ದಾರೆ. ಶಿಕ್ಷಕರ ಹಿತರಕ್ಷಣೆಗಾಗಿ ಶ್ರಮಿಸುತ್ತಿರುವ ಮಾಲ್ತೇಶಪ್ಪನವರ ತಂಡವನ್ನೇ ಈ ಬಾರಿಯೂ ಆಯ್ಕೆ ಮಾಡಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಸಾಗರ ತಾಲೂಕಿನ ಶಿಕ್ಷಕರ ಸಂಘದ ಮಹಾ ಚುನಾವಣೆಯು ಶಿಕ್ಷಕರ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕ ಘಟ್ಟ ತಲುಪಿದೆ. ಇಂದು ನಡೆಯುತ್ತಾ ಇರುವ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ತಪ್ಪದೇ ಮತ ಚಲಾಯಿಸಬೇಕು ಎಂದು ನಿಂಗಪ್ಪ ಎಂ ಅವರು ವಿನಂತಿಸಿದ್ದಾರೆ. ಸಮಸ್ತ ಸಾಗರ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗಕ್ಕೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿಂಗಪ್ಪ ಎಂ ಅಂತ, ಬಟ್ಟಿ ಮುಖ್ಯೋಪಾಧ್ಯಾಯರು, ಬರದೊಳ್ಳಿ. ನಿಮ್ಮಲ್ಲಿ ಕೈ ಮುಗಿದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, 1/5/2026 ಶಿಕ್ಷಕರ ಮಹಾಚುನಾವಣೆ ನಡೀತಾ ಇದೆ. ನಾವೆಲ್ಲರೂ ಕೂಡ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಇದೊಂದು ಸುವರ್ಣಾವಕಾಶ. ಯಾರೂ ಕೂಡ ಆ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಎಲ್ಲರೂ ಕೂಡ ಅವತ್ತು ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡುವ ಮೂಲಕ ಅಭೂತಪೂರ್ವವಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ವರವರ ತಂಡವನ್ನು ಜಯಗಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀರಿ. ಜೊತೆಗೆ ನಾವೆಲ್ಲ ಶಿಕ್ಷಕರು ಸಾಕಷ್ಟು ಆನ್ಲೈನ್ ಕೆಲಸದಲ್ಲಿ ಭಾರಿ ಹಿಂದಿದ್ದೀವಿ. ಒಂದು 25% ಮಾತ್ರ ತಾಲೂಕಿನ ಶಿಕ್ಷಕರುಗಳು ಆನ್ಲೈನ್ ಕೆಲಸ ಮಾಡಲು ಸಫಲರಾಗಿದ್ದಾರೆ. ಇನ್ನು 75 ಭಾಗ ಭಾರಿ ಕಷ್ಟದಲ್ಲಿ ಒದ್ದಾಡ್ತಿದ್ದೀವಿ. ಅಲ್ಲಿ ಇಲ್ಲೆಲ್ಲ ಹೋಗ್ತಿದ್ವಿ, ಅಲ್ಲೇ ಕೆಲಸ ಆಗ್ತಿರಲ್ಲ, ಭಾರಿ ಪರದಾಡ್ತಿದ್ವಿ. ಇಂಥ ಒಂದು ಕಷ್ಟ ಕಾಲದಲ್ಲಿ ಸ್ಪಂದಿಸಿರ್ತಕ್ಕಂಥವ್ರು ಅಂದರೆ ಸದ್ಗುರು, ಶಿಕ್ಷಕರ ಕಾರ್ನರ್. ಅದನ್ನು ತೆರೆದಿರ್ತಕ್ಕಂಥ ಸಂಸ್ಥಾಪಕರು ಶ್ರೀಯುತ ಸನ್ಮಾನ್ಯ ಮಾಲ್ತೇಶಪ್ಪನವರು. ಇದು ಯಾಕೆ ತೆರೆದ್ರು? ಈ ಶಿಕ್ಷಕರು ಅಲ್ಲಿ ಇಲ್ಲಿ ಒದ್ದಾಡೋದು, ಅಲ್ಲಿ ಇಲ್ಲಿ ನೆಟ್ಟಿಯಲ್ಲಿ ಹೋಗ್ತಕ್ಕಂಥದ್ದು, ಅಲ್ಲಿ ಕೆಲಸ ಆಗ್ತಕ್ಕಂಥ ಶಿಕ್ಷಕರ ಗೋಳನ್ನು ನೋಡೋಕ್ಕಾಗದೆ ಶಿಕ್ಷಕರ ಕಷ್ಟಗಳಿಗೋಸ್ಕರ ಅಂಥ ಕಷ್ಟ ಕಾಲದಲ್ಲಿ ನಮ್ಮ ಮುಂದೆ ನಿಂತು ಎಲ್ಲ ಶಿಕ್ಷಕರು ಸಹಾಯ ಹಸ್ತ ಸಾಚಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀಯುತ ಮಾಲ್ತೇಶಪ್ಪನವರು. ಅದಕ್ಕೋಸ್ಕರ ಇದರ ಜೊತೆಗೆ ಅನೇಕ ಮೆಡಿಕಲ್ ಬಿಲ್ಗಳು 2 ವರ್ಷಗಳಿಂದ ಪೆಂಡಿಂಗ್ ಇದ್ದು ಸಾಕಷ್ಟು ಶಿಕ್ಷಕರದು. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ನಮ್ಮವೆಲ್ಲ ಭಾರಿ ಪೆಂಡಿಂಗ್ ಇದ್ದಾವೆ, ಇವೆಲ್ಲ ಮಾಡ್ಬೇಕು, ಇಡೀ ತಾಲೂಕಿನ ಶಿಕ್ಷಕರವೆಲ್ಲ ಪೆಂಡಿಂಗ್ ಇದ್ದಾವೆ, ಏನಾದ್ರು ಮಾಡಲೇಬೇಕು ಸರ್, ಇದು ಅನುದಾನವನ್ನು ತರಿಸಿ ಮಾಡಿಕೊಳ್ಳೇಬೇಕು ಅಂತ ಕೇಳ್ಕೊಂಡಾಗ ಪಾಪ ಅವರು, ಇಲ್ಲ ಸರ್ ಇದ್ರ ಬಗ್ಗೆ ಗಂಭೀರವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ 15 ದಿವಸದೊಳಗೆ ಅದು ಬೇಕಾಗಿರ್ತಕ್ಕಂಥ 40-50 ಲಕ್ಷವನ್ನು ಹಣವನ್ನು ತಂದು ಎಲ್ಲ ಮೆಡಿಕಲ್ ಬಿಲ್ಲನ್ನು ಕೂಡ ಅದನ್ನು ಎಲ್ಲ ತಗೊಂಡೋಗಿ ಟ್ರೆಜರಿ ಹೋಗಿ ಪಾಸ್ ಮಾಡಿಸಿರ್ತಕ್ಕಂಥ ಏಕೈಕ ವ್ಯಕ್ತಿಗಳು. ಇವರಲ್ಲಿ ಯಾವುದೇ ಜಾತೀಯತೆ, ಮತ್ತೊಂದು ಇನ್ನೊಬ್ಬರು ತುಳಿಯೋದು ಮತ್ತೊಂದು ಯಾರಲ್ಲ, ಸುಮ್ಮನೆ ಜನ ಎಲ್ಲ ಹೇಳ್ತಾರೆ ಬಿಟ್ಟರೆ ಯಾವುದಿಲ್ಲ. ಭಾರಿ ಸ್ನೇಹಜೀವಿಗಳವರು, ಯಾವುದೇ ಇದಕ್ಕೆಲ್ಲ ಇದಾಗ್ತಕ್ಕಂಥ ಶಿಕ್ಷಕರಲ್ಲ. ಯಾವುದೇ ಶಿಕ್ಷಕರಿಗೆ ಯಾವುದೇ ಕಷ್ಟ ಕಾಲದಲ್ಲೂ ಕೂಡ ಆಪದ್ಬದ್ಧರಾಗಿ ನಿಂತಿದ್ದಾರೆ. ಇವರ ತಂಡದಿಂದ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕರಿಗೆ ಅನೇಕ ರೀತಿಯ ಸಹಾಯ ಹಸ್ತ ಮಾಡ್ತಿದ್ದಾರೆ. ಇದರ ಜೊತೆಗೆ ಟ್ಯಾಕ್ಸು, ಮಗದೊಂದು ಜೆರಾಕ್ಸ್, 1 ರೂಪಾಯಿಗೆ ತಾಲೂಕಲ್ಲಿ ಯಾರು ಜೆರಾಕ್ಸ್ ಮಾಡಿಕೊಡ್ತಾರೆ? ಸೊ ಇಷ್ಟೆಲ್ಲ ಅನೇಕ ಶಿಕ್ಷಕರಿಗೆ ಪರವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇವರು ಕೈ ಎತ್ತಿ ಈಗಾಗಲೇ ಮಾಡ್ತಿದ್ದಾರೆ. ಈಗಾಗಲೇ ಕ್ರೀಡೆ, ಅದು ಇದು, ಶಿಕ್ಷಕರು ಸಕ್ಕತ್ತ ಸಾಕಷ್ಟು ಮಾಡ್ತಾ ಇದ್ದಾರೆ. ಇನ್ನು ಅವರ ಉದ್ದೇಶಗಳು, ಗುರಿಗಳು ದೊಡ್ಡದಾಗಿದೆ. ಹೋಬಳಿ ಮಟ್ಟದಲ್ಲೂ ಕೂಡ ಒಂದೊಂದು ಶಿಕ್ಷಕರ ಕಾರ್ನರ್ ಮಾಡ್ತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ದಯಮಾಡಿ ನಮಗೆ ಶಿಕ್ಷಕರಿಗೆ ಸಹಾಯ ಹಸ್ತವನ್ನು ಸಾಧಿಸ್ತಕ್ಕಂಥ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಅಧ್ಯಕ್ಷನಾಗಿ ಈ ತಾಲೂಕಿನಲ್ಲಿ ನಿಲ್ತಕ್ಕಂಥದ್ದು ನಮಗೆ ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ದಯಮಾಡಿ ಯಾವುದೇ ಒತ್ತಡಗಳಿಗೆ ಮಣಿಯದೆ ತಾವೆಲ್ಲರೂ ಕೂಡ ಮಾಲ್ತೇಶಪ್ಪನವರ ತಂಡಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ 12 ಮತಗಳನ್ನು ನೀಡುವುದರ ಮೂಲಕ ಅವರನ್ನ ಅಭೂತಪೂರ್ವವಾಗಿರ್ತಕ್ಕಂಥ ಮತವನ್ನು ನೀಡಿ ಅವರನ್ನ ಈ ತಾಲೂಕಿನ ಮತ್ತೊಮ್ಮೆ 5 ವರ್ಷಗಳ ಪೂರ್ಣಾವಧಿಗೆ ಅಧ್ಯಕ್ಷರಾಗಿ ನೋಡ್ತಕ್ಕಂಥ ಅವಕಾಶವನ್ನು ನೀವೆಲ್ಲರೂ ಕೂಡ ಭಾಷಣ ಅಂತ ಹೇಳ್ತಾ, ತಪ್ಪದೆ ಮತದಾನವನ್ನು ಶ್ರೀಯುತ ಸದ್ಗುರು ಮಾಲ್ತೇಶಪ್ಪನವರ ತಂಡಕ್ಕೆ ತಾವೆಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಕೈ ಮೀದು ಮಾಡಿಕೊಳ್ತಾ ಧನ್ಯವಾದ.